ಮಿನಿಸ್ಟರ್ ಆಗಿದ್ದಾರೆ, ಚಾಮರಾಜಪೇಟೆ ಎಮ್.ಎಲ್.ಎ ಆಗಿದ್ದಾರೆ. ಅವರು ಒಳ್ಳೆ ಬಡವರಿಗೆ ಅವ್ರು ಇವುಗಳಿಂದ ಮನೆಗಳು ಕೊಡ್ತಾ ಇದ್ದಾರೆ, ಮನೆ ಕೊಟ್ಟು ಇತ್ತೀಚೆಗೆ ವಿಜಯನಗರ ಹಾಸ್ಪಿಟಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಸಾಹೇಬರು ಬಂದಿದ್ರು, ಕಾರ್ಯಕ್ರಮ ಮಾಡ್ಕೊಂಡು ಮನೆಗೂ ಎಲ್ಲ ಡಿಸ್ಟಿಕ್ ಅಲ್ಲಿ ಮನೆ ಕೊಡ್ತಾ ಇದ್ದಾರೆ. ಮುಂಚೆ ಮುಸ್ಲಿಮ್ಸ್ ಅಲ್ಲಿ ಅಜೀಜ್ ಸೇಠ್ ಸಾಹೇಬ್ರು, ಜಾಫರ್ ಶರೀಫ್ ಸಾಹೇಬ್ರು ಅವ್ರು ಬಿಟ್ಟ ಮೇಲೆ ಮುಸ್ಲಿಮ್ಸ್ ಲೀಡರ್ ಅಂದ್ರೆ ಅದು BZ ಜಮೀರ್ ಅಹಮದ್ ಖಾನ್. ಬೇರೆ ಮುಸ್ಲಿಮ್ಸ್ ಅವರು ಯಾರು ಹೋಗ್ತಾ ಇಲ್ಲ, ನಮ್ಮ ನಾಯಕ ಯಾರು ನಾಯಕರಂದ್ರೆ ಮುಸ್ಲಿಮ್ಸ್ ಅಲ್ಲಿ BZ ಜಮೀರ್ ಅಹಮದ್ ಖಾನ್ ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಇಂಡಿಯಾದಲ್ಲೇ ಅವರೇ ಅಂತ ಕೆಲಸ ಮಾಡ್ತಿದ್ದಾರೆ ಅವ್ರು ಬಡವ್ರಿಗಾಗಿ. ಸ್ವಲ್ಪ ಜನ ಹೇಳ್ತಾರೆ ಬರೀ ತಪ್ಪು ಎಲ್ಲಾ ಡಿಸ್ಟಿಕ್ ಅಲ್ಲಿ ಎಲ್ಲಾ ತಾಲೂಕಲ್ಲಿ ಅವರೇ ಕೆಲಸ ಮಾಡ್ತಿದ್ದಾರೆ ಜಮೀರ್ ಅಹಮದ್ ಖಾನ್. ಆಮೇಲೆ ಇನ್ನೊಂದೇನಂದ್ರೆ ಅವರ ಸಿಬ್ಬಂದಿಗಳಾಗಿ ಜೊತೆಲಿರೋರು ಅವ್ರಿಗೇನಾದ್ರು ಜಮೀರ್ ಅಹಮದ್ ಖಾನ್ಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಇವ್ರ ಪರ್ಮಿಷನ್ ತಗೊಂಡು ಇವ್ರಿಗೆಲ್ಲ ಸಮಸ್ಯೆ ಎಲ್ಲ ಹೇಳಿದ್ಮೇಲೆ ಅವ್ರು ಬಿಡೋದಿಲ್ಲ, ಜಮೀರ್ ಅಹಮದ್ ಡೈರೆಕ್ಟ್ ಆಗಿ ಮಾತಾಡಕ್ಕೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅವರು ಅವ್ರ ಹತ್ರ ಇರೋರಿಗೆ ಬೈತಾರೆ, ಯಾರು ಜನಕ್ಕೆ ವಾಪಸ್ ಕಳ್ಸಿದ್ರೆ ಯಾವುದೇ ಒಂದು ವ್ಯಕ್ತಿ ಇದ್ರಲ್ಲಿ ಅವ್ರು ಕರ್ದಿ ಹತ್ರ ಮಾತಾಡಿಸ್ತಾರೆ, ಏನ್ ಸಮಸ್ಯೆ ಕೇಳ್ತಾರೆ. ಅವ್ರು ಬಹಳ ಒಳ್ಳೆ ಮನುಷ್ಯ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು, ಒಳ್ಳೆ ಬಡವರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಂತ ಲೀಡರ್ ಸಿಗದ್ ಕಷ್ಟ ಇದೆ ಕರ್ನಾಟಕ ರಾಜ್ಯಕ್ಕೆ. ಒಳ್ಳೆ ಲೀಡರ್ ಶಾಂತಿ ಅವ್ರ ವಿರುದ್ಧವಾಗಿ ಏನು FIR ಗಳೆಲ್ಲ ಆಗಿದೆ, ಆದ್ರೂ ಅಂತ ಅವರಿಗೆ ವೈಸ್ ಚೇರ್ಮನ್ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಅವರು ಶಾಫಿ ಸಾದಿ ಸಾಹೇಬ್ರು ರಾಜಕೀಯದವರಲ್ಲ, ಅವ್ರು ಒಂದು ಗುರುಗಳು, ಮಸ್ಜಿದ್ ಇಮಾಮ್ ಸಾಹೇಬ್ರು. ಅವರು ಅದಕ್ಕೋಸ್ಕರ ಒಂದು ಒಳ್ಳೆ ವ್ಯಕ್ತಿ ಇಮಾಮ್ ಸಾಹೇಬ್ರು ಅಂತ ಅವ್ರು ಏನೋ ಮಾಡಿದ್ದಾರೆ. ಅವ್ರು ರಾಜಕೀಯ ಪಾರ್ಟಿ ಅಲ್ಲ. ಅವರು ಅದು ಏನ್ ಒಕ್ಕೋದ್ ಜಾಗದ್ ಏನಿಲ್ಲಲ್ಲ ಅಂತದವ್ರು, ಆತರ ಏನಿಲ್ಲಲ್ಲ. ಒಳ್ಳೆ ವ್ಯಕ್ತಿ ಶಾಫಿ ಸಾದಿ ಸಾಹೇಬ್ರು, ಒಂದು ಗುರುಗಳು ಅಂತ ಮಾಡಿದ್ದಾರೆ ಅವ್ರು ಅಷ್ಟೇ. ಎಲ್ಲ ಹೇಳ್ತಿದ್ದಾರೆ ಅವ್ರ ಬಗ್ಗೆ ವಿರುದ್ಧಾಗೆ. ಅವ್ರ ಡಾಕ್ಯುಮೆಂಟ್ ಅಂತ ಶುರು ಮಾಡ್ಲಿ, ತೋರಿಸ್ಲಿ, ತೋರಿಸಿ. ಅದೆಲ್ಲ ಸುಮ್ಮನೆ ಯಾವ್ದೋ ಪೇಪರ್ ಇಟ್ಕೊಂಡು ಡಾಕ್ಯುಮೆಂಟ್ಸ್ ಇದೆ ಅನ್ನೋದೆಲ್ಲ ಪ್ರೂವ್ ಮಾಡಿ ತೋರಿಸ್ಬೇಕು. ಅವ್ರು ಒಂದು ಇಮಾಮ್, ಪಾಪ ಅವ್ರು ರಾಜಕೀಯ ವ್ಯಕ್ತಿ ಅಲ್ಲ. ನೆಕ್ಸ್ಟ್ ರೀಸೇಬಲ್ ಆದ್ರೆ ಮಿನಿಸ್ಟ್ರಿ ಕರ್ನಾಟಕ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿ ಕರ್ನಾಟಕ ರಾಜ್ಯದಲ್ಲಿ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅವ್ರ ಕೆಲಸ ನೋಡಿ ಮಾಡ್ತಿರೋದು ಅವ್ರಿಗೆ. ಈಗ ತಾವ್ ಹೇಳ್ತೀರಾ ಉಪಮುಖ್ಯಮಂತ್ರಿ ಮಾಡ್ತಾರೆ, ಮುಖ್ಯಮಂತ್ರಿ ಯಾಕೆ ಮಾಡಲ್ಲ ಸರ್? ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮೈನಾರಿಟಿ ವೋಟ್ಗಳೆಲ್ಲ ತಗೊಂಡ ಮೇಲೆ ಮುಖ್ಯಮಂತ್ರಿ ಯಾಕೆ ಮಾಡಲ್ಲ? ಇವತ್ತವರೆಗೂ ದಾಖಲೆಯಲ್ಲಿ ಯಾಕೆ ಕರ್ನಾಟಕದಲ್ಲಿ ಇನ್ನೂ ಮುಸ್ಲಿಮ್ಸ್ ಯಾರಿಗೂ ಮುಖ್ಯಮಂತ್ರಿ ಮಾಡಿಲ್ಲಲ್ಲ. ಇದು ಮಾತ್ರ ಬೇಕು ಅಂತೀರಾ? ಮುಸ್ಲಿಂ ವೋಟ್ ಬೇಕು, ಯಾರು ಮಂತ್ರಿ ಮುಖ್ಯಮಂತ್ರಿ ಮಾಡಕ್ಕಾಗಲ್ಲ ಅಂದ್ರೆ ತಾವು ಒಂದು ವೋಟ್ ಹಾಕಿದಿರಲ್ಲ, ಯಾರು ವೋಟ್ ಹಾಕಿದಿರಲ್ಲ? ನಾವು ಕಾಂಗ್ರೆಸ್ ಪಕ್ಷದವ್ರು ಕಾಂಗ್ರೆಸ್ಗೆ ಹಾಕಿರ್ತೀವಿ. ನಮ್ಮ ಕ್ಷೇತ್ರದಲ್ಲಿ AC ಶ್ರೀನಿವಾಸ್ ಅವರು ಯಾವ ತರ ಅಭಿವೃದ್ಧಿಗಳು ಮಾಡಿದ್ದಾರೆ? AC ಶ್ರೀನಿವಾಸ್ ಅವ್ರಿಗಿಂತ ಮುಂಚೆ 2 MLA ಇದ್ರು. ಅವ್ರು 2 MLA 10 ವರ್ಷ, ಒಬ್ರು 5 ವರ್ಷ ಇದ್ರು. ಅವ್ರು ಕೆಲಸ ಮಾಡಿಲ್ಲ. 2 ವರ್ಷದಲ್ಲಿ 15 ವರ್ಷದ ಕೆಲಸ ಮಾಡಿದ್ದಾರೆ AC ಶ್ರೀನಿವಾಸ್ MLA. ಏನೇನ್ ಮಾಡಿದ್ದಾರೆ ಸರ್? ಅವರು ಕ್ಲೀನಿಂಗ್, ನೀರಿನ ತಾಪತ್ರ ಇತ್ತು ಪುಲಕೇಶಿ ನಗರದಲ್ಲಿ. 2 ತಿಂಗಳಿಗೆ ನೀರು ಬರ್ತಾ ಇತ್ತು ಒಂದೊಂದು ಏರಿಯಾದಲ್ಲಿ. ಒಂದೊಂದೇ ಏರಿಯಾ ಕಂಪ್ಲೀಟ್ ಅವ್ರು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ರೋಡ್ಗಳು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಸದ್ದು ಸಮಸ್ಯೆ ತುಂಬಾ ಇತ್ತು ಪುಲಕೇಶಿ ನಗರದಲ್ಲಿ. ಆಲ್ಮೋಸ್ಟ್ 75% ಕ್ಲಿಯರ್ ಆಗಿದೆ. ನಾನು 30% ಇದೆ, ಮಾಡ್ತಾ ಇದ್ದಾರೆ ಇನ್ನೂ ಕೆಲಸ. ಬಹಳ ಒಳ್ಳೆ MLA ಸಿಕ್ಕಿದ್ದಾರೆ ಪುಲಕೇಶಿ ನಗರ ಜನಕ್ಕೆ. ಈಗ ಮಳೆ ಬಂದ್ಮೇಲೆ ನೀವು ಹೇಳ್ತಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಮೊನ್ನೆ ಮಳೆ ಬಂದ್ಮೇಲೆ ಎಲ್ಲ ಎಷ್ಟೋ ಮನೆಗಳು ಎಲ್ಲ ಅನಾಹುತಗಳಾಗಿದೆ. ಅಲ್ಲಿನ ಕೆಲಸ ಆಗಿದ್ದಿಲ್ಲ, ಶುರು ಮಾಡಿದ್ದಾರೆ. ನಿನ್ನೆಯಿಂದ ಶುರು ಮಾಡಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಸ್ಪಾಟಿಗೆ ಕೂತು ಹೋಗ್ತಾರೆ, ಜನಕ್ಕೂ ಬಿಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಿರೋದಂದ್ರೆ MLA AC ಶ್ರೀನಿವಾಸ್ ಅವರು. ಈಗ ಮತ್ತೆ ಯಾಕೆ ಸರ್ ಬೇರೆ ಮಾಧ್ಯಮದವರು ಇಷ್ಟು ಅವ್ರ ವಿರುದ್ಧವಾಗಿ ತೋರಿಸ್ತಾರೆ ಅಂತ ಅವ್ರಿಗೆ ಹೇಳಿ? ಅವರು ವಿರುದ್ಧ ಯಾಕೆ ತೋರಿಸ್ತಾರಂದ್ರೆ, ಈಗ ಎಲ್ಲ ಏರಿಯಾದಲ್ಲಿ ಆಗಿಲ್ಲ ಇನ್ನೂ ಕೆಲಸ. ಇನ್ನೂ ಒಂದು ಕೆಲವು ಏರಿಯಾ ಇದೆ, ಅಲ್ಲೂ ಮಾಡ್ಕೊಂಡು ಬರ್ತಿದ್ದಾರೆ ಒಂದ್ ಕಡೆಯಿಂದ. ಅವ್ರಿಗೆ ಗೊತ್ತಿಲ್ಲ ಪಾಪ, ಒಂದ್ ಕಡೆಯಿಂದ ಮಾಡ್ಕೊಂಡು ಬರ್ತಿದ್ದಾರೆ ಇವರು MLA ಅವರು. ಅವ್ರಿಗೆ ಗೊತ್ತಿಲ್ಲ. ಆ ಏರಿಯಾದಲ್ಲೂ ಶುರು ಮಾಡಿದ್ದಾರೆ, ಈಗ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಇಷ್ಟು ದಿವಸದಲ್ಲಿ ಯಾವ MLA ಮಾಡಿಲ್ಲ, ಅಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ AC ಶ್ರೀನಿವಾಸ್ ಸಾಹೇಬರು. ಈಗ ಆತರ ಅಂತ ಹೇಳಿದ್ರೆ ಈಗ ಸಮಸ್ಯೆ ಏನಿಲ್ಲ ಅಂತ ಹೇಳ್ತೀರಾ? ಏನಿಲ್ಲ. ಮುಂಚೆ ಅಂದ್ರೆ 2 ತಿಂಗಳಿಗೆ ನೀರು ಬರ್ತಾ ಇತ್ತು. ಈಗ 2 ದಿವಸ 3 ದಿವಸ 8 ದಿವಸದೊಳಗೆ ನೀರು ಬರುತ್ತೆ ಜನಕ್ಕೆ. ಎಲ್ಲ ಸಂತೋಷದಿಂದ ಚೆನ್ನಾಗಿ. ಈಗ ನೀವು ಹೇಳೋದೇನಂದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ಮತ್ತೆ ಪ್ರಸನ್ನ ಕುಮಾರ್ ಅವರು ಬೇಸ್ ಅಂತ ಹೇಳ್ತೀರಾ?
ಹೌದು. ಹಳೆ MLA ಯಾರು ಈ ತರ ಕೆಲಸ ಮಾಡಿಲ್ಲ ಇನ್ನು. ಮಾಡಿಲ್ಲ ಅಂದ್ಮೇಲೆ ಇವಾಗ ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ MLA.